ಸರ್ಕಾರಿ ನೌಕರರ ಕಪ್ ಕ್ರಿಕೆಟ್ ಟೂರ್ನಿಮೆಂಟ್ ಪ್ರಥಮ ಬಾರಿಗೆ ಚಳ್ಳಕೆರೆಯಲ್ಲಿ ಆಯೋಜನೆ. ಚಳ್ಳಕೆರೆಯ ಎಲ್ಲ ಸರ್ಕಾರಿ ಇಲಾಖೆಗಳು ಭಾಗವಹಿಸಿ ಈ ಒಂದು ನೌಕರರ ಕಪ್ ಯಶಸ್ವಿಗೆ ಕಾರಣರಾಗಿದ್ದಾರೆ ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ.ಟಿ. ವೀರೇಶ್ ರವರು ಹೇಳಿದರು ಹಾಗೂ ವಿವರಣೆ ನೀಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆ.ಎಸ್. ಸುರೇಶ್ ರವರು ಹಾಗೂ ಇತರೆ ಅಧಿಕಾರಿಗಳು ಭಾಗವಹಿಸಿದ್ದರು. ಲೀಗ್ನ ಎಲ್ಲ ಮ್ಯಾಚ್ಗಳು ಕಂಪ್ಲೀಟ್ ಆಗಿ ಈಗ ಸೂಪರ್ ಲೀಗ್ಗೆ ಈಗಾಗಲೇ 3 ತಂಡಗಳು ಒಂದು ಪ್ರವೇಶವನ್ನು ಪಡ್ಕೊಂಡಿದ್ದಾವೆ. ಅವು ಯಾವ್ಯಾವ ಅಂದರೆ ಶಿಕ್ಷಣ ಇಲಾಖೆ 1, ಶಿಕ್ಷಣ ಇಲಾಖೆ 2 ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ. ಅಲ್ಲಿಗೆ 3 ಟೀಮ್ ಆಯಿತು ಸರ್. ಇನ್ನೊಂದು ಟೀಮ್ಗೆ ಈಗ ಪೊಲೀಸ್ ಇಲಾಖೆ ಮತ್ತು ಅಗ್ನಿಶಾಮಕ ದಳ ನಡೀತಾ ಇದೆ ಸರ್. ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರು ಕ್ವಾಲಿಫೈ ಆಗ್ತಾರೆ. ಅಲ್ಲಿಗೆ 4 ತಂಡಗಳು ಸೂಪರ್ ಲೀಗ್ಗೆ ಎಂಟ್ರಿ ಆಗ್ತವೆ. ಆ ಸೂಪರ್ ಲೀಗಲ್ಲಿ ಇರ್ತಕ್ಕಂಥ 4 ತಂಡಗಳು ಒಂದು ತಂಡ 3 ತಂಡಗಳ ಮೇಲೆ ಮ್ಯಾಚ್ಗಳನ್ನು ಆಡಬೇಕಾಗ್ತದೆ. ಅಲ್ಲಿ ಸೂಪರ್ ಲೀಗಲ್ಲಿ 6 ಮ್ಯಾಚ್ಗಳು ನಡೆಯುತ್ತೆ ಸರ್. ಅದರಲ್ಲಿ ಯಾರು ಹೈಯೆಸ್ಟು ಪಾಯಿಂಟ್ಸ್ಗಳನ್ನು ತಗೊಳ್ತಾರೆ ಅವರನ್ನು ಫೈನಲ್ ವಿಜೇತರು ಅಂತ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಪಾಯಿಂಟ್ಗಳನ್ನು ಇರ್ತಕ್ಕಂಥವ್ರನ್ನು ದ್ವಿತೀಯ ಅಂತ ಕನ್ಸಿಡರ್ ಮಾಡ್ತೀವಿ ಸರ್. ಓಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಿಜಿಸ್ಟರ್ ಚಳ್ಳಕೆರೆ ಶಾಖೆ ವತಿಯಿಂದ ಚಳ್ಳಕೆರೆ ತಾಲೂಕು ಮಟ್ಟದ ಆಹ್ವಾನಿತ ನೌಕರ ಕ್ರಿಕೆಟ್ ಟೂರ್ನಮೆಂಟ್ ನೌಕರ ಕಪ್ 2026 ಪ್ರಥಮ ಬಾರಿಗೆ 13 ಇಲಾಖೆಯಿಂದ ಯಶಸ್ವಿಯಾಗಿ ಲೀಗ್ ಪಂದ್ಯಗಳು ಟೋಟಲ್ 75. ಪೊಲೀಸ್ ಇಲಾಖೆಯವರು 5 ಸ್ಟೇಷನ್ ಅವರು ಚಳ್ಳಕೆರೆಯಲ್ಲಿ 76 ರನ್ ಕಲೆ ಹಾಕಬೇಕು. 36 ಎಸೆತಗಳಲ್ಲಿ 76. ವೀರೇಶ್ ಅವರು ಅಮೂಲ್ಯ ವೈಯಕ್ತಿಕ ಪೊಲೀಸ್ ಇಲಾಖೆಗೆ ಇಳುವಲ್ಲಿ 36 ಎಸೆತ 6 ರನ್ ಸರ್. ಬೇಗ ಆಡಿಸ್ಬೇಕು ಸರ್. ಬ್ಯಾಟ್ಸ್ಮನ್ ಹೇಳಿ ಸರ್. 5 ಸ್ಟೇಷನ್ ಅವರು